ಕಮಲಿ ಅವ್ರು ಏಟ್ ಆಯ್ತಾ? ಕಮಲಿ ಅವ್ರು ಹಾಗೆ ರೀ. ಯಾಕೆ ಸರ್? ನಿಮ್ಗೆ ಗೊತ್ತಾಗತ್ತೀರಿ. ಯಾಕೆ ಸರ್? ಅಲ್ಲ, ನೀವೆಲ್ಲ ಹೇಳ್ತಿದ್ದು ಒಂದ್ಸಲಿ ಡಿಕ್ಕಿ ಹೊಡೆದ್ರೆ ಕೊಂಬ್ ಬರ್ತೈತೆ ಅಂತ, ಅದಕ್ಕೆ 2 ಸಲ ಡಿಕ್ಕಿ ಹೊಡೆದಿದ್ದು. ವಾವ್, ಎಷ್ಟು ಸಕ್ಕದ ಕಾಣಿಸ್ತೀರ ಗೊತ್ತಾ? 1 ಸೆಕೆಂಡ್ ರಪ್ ಅಂತ ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಗೋಯ್ತು. ವಾವ್, ಆಗಿನ ಕಮ್ಲಿಗೂ ಈಗಿನ ಕಮ್ಲಿಗೂ ಎಷ್ಟು ಡಿಫರೆನ್ಸ್. ಆದ್ರೂ ಆ ನಗು, ಆ ನಿಮ್ ಇನ್ನೋಸೆನ್ಸ್ ಮಾತ್ರ ಒಂಚೂರು ಚೇಂಜ್ ಆಗಿಲ್ಲ. ರಿಷಿ ಸರ್, ಗೆಪ್ತಿ ಐತೆ ತಾನೆ? ಇದು ಕಾಲೇಜು, ಇಲ್ಲಿ ನೀವು ಲೆಕ್ಚರರು, ನಾನು ಸ್ಟೂಡೆಂಟು. ಓ, ನೀವು ಆ ರೂಟಲ್ಲಿ ಬರ್ತೀರಾ? ಸರಿ, ಹಾಗಾದ್ರೆ ಫಸ್ಟ್ ಡೇನ ಯಾಕೆ ಇಷ್ಟೊಂದು ಲೇಟು? ಆಗ್ಲೇ ಮನೆ ಬಿಟ್ರಲ್ಲ? ಅಯ್ಯೋ ಸರ್, ಈಗ ಅದೆಲ್ಲ ಹೇಳೋಕೆ ಟೈಮ್ ಇಲ್ಲ, ಮೊದಲೇ ಹೊತ್ತಾಗೈತೆ, ಅದನ್ನೆಲ್ಲ ಆಮೇಲೆ ಕೇಳ್ತೀನಿ. ರಿಷಿ, ಫಸ್ಟ್ ಡೇ ಆಫ್ ಕ್ಲಾಸ್ ಅಲ್ವಾ? ಬೆಸ್ಟ್ ಆಫ್ ಲಕ್ ಹೇಳು. ಕಾರಿಡಾರ್ ಅಲ್ಲಿ ಈ ತರ ಟೈಮ್ ವೇಸ್ಟ್ ಮಾಡ್ಕೊಂಡು ಓಡಾಡೋದ್ರ ಬದಲು ಕ್ಲಾಸಲ್ಲಿ ಕುತ್ಕೊಂಡು ಪಾಠ ಕೇಳು. ಲಕ್ಗಿಂತ ಎಫರ್ಟ್ಸ್ ಮುಖ್ಯ. ಗುಡ್ ಲಕ್. ರಿಷಿ ಸರ್, ಎಲ್ರಿಗೂ ಮನೇಲಿ ಹೆಂಡತಿ ಕಾಟ, ಕಾಲೇಜ್ಗೆ ಬಂದು ಸ್ವಲ್ಪ ಫ್ರೀ ಆಗೋಣ ಅನ್ಕೊಂಡ್ರೆ ನಿಮ್ಗೆ ಎಲ್ಲೂ ಹೆಂಡತಿ ಕಾಟ. ಕಾಟ ಅಂತೇನು ಅನ್ಸಿಲ್ಲ ಸರ್. ಓ, ನವ ದಂಪತಿಗಳು ಎಂಜಾಯ್. ಗುಡ್ ಮಾರ್ನಿಂಗ್ ಟೀಚರ್. ಕಮಲಿ, ಸರಿಯಾದ ಕ್ಲಾಸ್ಗೆ ಬಂದಿದ್ದೀವಿ. ಸುಮ್ಕೆ ನಾವೆಲ್ಲ ತಮಾಷೆ ಮಾಡಿದ್ರತೆ. ಹೆಂಗೆ ನಾವು ಹಿಂಗ ತಮಾಷೆ ಮಾಡೋದು ಸಂಬು, ನಂಗೆ ಭಯ ಆಯ್ತು ಗೊತ್ತಾ? ಭಯನಾ? ಏನ್ ಭಯ? ಯಾಕೆ ಭಯ? ವಾಟ್ ಹ್ಯಾಪನ್? ಏನಿಲ್ಲ ಮೀ, ನೀನ್ ಬಂದಲ್ಲ ಬಿರುಗಾಳಿ ಬಂದಂಗಾಯ್ತು, ಅದಕ್ಕೆ ಭಯ ಪಡ್ತಾ ಇದ್ವಿ. ಹೌದು, ರಚನೆಯಲ್ಲಿ ಕಾಣ್ತಾನೆ ಇಲ್ಲ. ಅದೇ ಗೊತ್ತಿಲ್ಲ ಕಮ್ಲಿ, ಸಾರ್ ಹೇಳಿದ್ರು ಆಗ್ಲೇ ಹೊಂಟ್ಲು ಅಂತ, ಆದ್ರೆ ಅವಳು ಇನ್ನೂ ಬಂದೇ ಇಲ್ಲ. ಎನಿವೆ, ಸ್ವಲ್ಪ ಜಾಗ ಬಿಡಿ, ನಾನು ಬಂದು ಕೂತ್ಕೋತೀನಿ. ಇದೇ ನನೀಗ ಇವತ್ತು ಇಲ್ಲಿ ಕುಂತ್ಕೊಳಕ್ ಬರ್ತಿದ್ಯಾ? ಹೋಗೋ, ನಿನ್ ಮಾಮೂಲಿ ಜಾಗದಾಗೆ ಕುಂತ್ಕ. ವಾಟ್? ಮಾಮೂಲಿ ಪ್ಲೇಸ? ನಾನ್ ಯಾಕೆ ಅಲ್ಲಿ ಕೂತ್ಕೋಬೇಕು? ನೀವು ನನ್ನ ಫ್ರೆಂಡ್ಸೇ ಅಲ್ವಾ? ಆದ್ರೆ ನಾವ್ ನಿನ್ನ ಫ್ರೆಂಡ್ ಅಂತ ಅನ್ಕೊಂಡಿಲ್ವಲ್ಲ, ಹೋಗ್ ನಿನ್ ಜಾಗಕ್ಕೆ. ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್.
ಪ್ಲೀಸ್ ಸಿಟ್ ಡೌನ್. Dear students, today we are going to discuss about covalent bonds. Let me know about covalent bonds. ಕಮಲಿ, ಒಂದ್ ಲೋಟ ನೀರ್ ತಗೊಂಬ, ಹಾಗೆ ಕಾಫಿ. ಯಾಕೆ ತರ ಇಷ್ಟೊಂದು ಸುಸ್ತಾಗಿದೆಯಾ? ಎಲ್ಲ ಸೈಡ್ ಮಾಡ್ಕೋತಾರ. ನೀರು ಕುಡಿ. ಏನ್ ಮಾಡೋದು ರಮೇಶ್, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್. ಅದ್ ಸರಿ, ನೀವ್ಯಾಕೆ ನೀರ್ ತರ್ತಿದ್ದೀರಾ? ಕಮಲಿ ಎಲ್ಲ ಹೋದ್ಲು? ಏನ್ ತರ ಹೀಗೆ ಕೇಳ್ತಿದ್ಯಾ? ಇವತ್ತಿಂದ ಕಮಲಿಗೆ ಕಾಲೇಜ್ ಶುರು ಅಲ್ಲ, ಕಾಲೇಜ್ಗೆ ಹೋಗಿದ್ದಾಳೆ. ಮರ್ತ್ಬಿಟ್ಯಾ? ಸರಿ, ರಿಲ್ಯಾಕ್ಸ್ ಮಾಡ್ಕೋ, ಕಾಫಿ ಮಾಡ್ಕೊಂತ ಇರ್ತೇವೆ. ಕಾಲೇಜಿಗೆ ಹೋದ್ಲಾ? ಹೇಗ್ ಹೋದ್ಲು? ಬೆಳಗ್ಗೆ ಎಲ್ಲ ಇಲ್ಲೇ ಇದ್ಲಲ್ಲ. ಫೇಸ್ಬುಕ್ಕಲ್ಲಿ ಟೀ ಬೆಸ್ಟು ಕಾಫಿ ಬೆಸ್ಟು ಅಂತೆಲ್ಲ ಜಗಳ ಆಡ್ತಾರಂತೆ. ನನಗೇನೋ ಕೆಲಸ ಮಾಡಿ ಸುಸ್ತಾಗಿ ಬಂದಿರೋ ಹೆಂಡತಿಗೆ ಟೀಗಿಂತ ಘಮ ಘಮ ಅನ್ನೋ ಸೂಪರ್ ಆಗಿರೋ ನೊರೆ ನೊರೆಯಾದ ಕಾಫಿ ಕೊಟ್ರೆ ರೊಮ್ಯಾಂಟಿಕ್ ಆಗಿರುತ್ತೆ ಅನ್ಸುತ್ತೆ. ನೀನೇನಂತೀಯ? ಹೊರಟೆ ಸೈಕಲ್ ತಗೊಂಡು ಹೋಗಿದ್ಯಾ ಅಲ್ವಾ? ಏನು ತಾರಾ, ನಾನು ನಿನಗೋಸ್ಕರ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ತಂದಿದ್ದೀನಿ. ಕುಡಿಯೋದು ಬಿಟ್ಟು ಏನೋ ಮೂಡ್ ಆಫ್ ಮಾಡ್ಕೊಂಡು ನಿಂತಿದೆಯಲ್ಲ, ತಗೋ. ಆಯ್ತು. ಬೇಕಾಗಿಲ್ಲ ರಮೇಶ್, ಕಮಲಿಯಿಂದ ನೆಮ್ಮದಿನೇ ಹಾಳಾಗೋಗಿದೆ. ಕಾಫಿನೂ ಬೇಡ, ಏನು ಬೇಡ. ಈಗೇನಾಯ್ತು? ಯಾವುದನ್ನೋ ಸಿಂಹಾಸನದ ಮೇಲೆ ಕೂರ್ಸಿದ್ರು ತಿಪ್ಪೆ ಕೆತ್ಕೋದನ್ನ ಬಿಡಲ್ವಂತೆ, ಹಾಗಾಯ್ತು. ತಾರಾ, ನೀನ್ ಮಾತಾಡ್ತಾ ಇರೋದು ಮಹಾಜನ್ ಮನೆ ಮಗಳ ಬಗ್ಗೆ, ನೆನ್ಪಿರ್ಲಿ. ಹಾಗೆ ಅವಳು ನಂದ ಮನೆ ಸೊಸೆ ಅನ್ನೋದನ್ನ ಮರಿಬಾರ್ದು ಅಲ್ವಾ? ಅದು ಚೀಪ್ ಸೈಕಲ್ ಹೊಡ್ಕೊಂಡು ಕಾಲೇಜ್ಗೆ ಹೋಗಿರೋ ಅವತಾರ ನೋಡಿ. ಅದನ್ನೇನಿದೆ, ನಾಳೆಯಿಂದ ಸೈಕಲ್ ಬೇಡ, ಕಾರಲ್ಲಿ ಹೋಗು ಅಂತ ಹೇಳಿದ್ರಾಯ್ತು. ಅಫ್ಕೋರ್ಸ್ ರಿಷಿನೂ ಅದೇ ಕಾಲೇಜು, ಇಬ್ರು ಒಟ್ಟಿಗೆ ಹೋಗ್ಲಿ. ನಾಟ್ ಅ ಬಿಗ್ ಡೀಲ್ ಅಲ್ವಾ? ನಾಟ್ ಅ ಬಿಗ್ ಡೀಲ್.
ರಮೇಶ್, ಇಷ್ಟು ಆರಾಮಾಗಿ ಹೇಗಿರ್ತೀರಾ ನೀವು? ಅಲ್ಲ, ನಮ್ಮ ಮನೆ ಸೊಸೆ ಪಡ್ಡೆ ಹುಡುಗರ ಥರ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಹಾಗೆ ಯಾಕೆ ಯೋಚನೆ ಮಾಡ್ತೀಯ ತಾರ? ಥಿಂಕ್ ದ ಅದರ್ ವೇ. ಈಗ ಸೈಕ್ಲಿಂಗ್ ಮಾಡೋದು ಒಂಥರ ಕಾರ್ಡಿಯೋ ಎಕ್ಸರ್ಸೈಸ್ ಇದ್ದಾಗಲ್ವಾ? ಈಗಿನ ಯಂಗ್ಸ್ಟರ್ಸು ಈ ಬೈಕಲ್ಲಿ ಅಥವಾ ಕಾರಲ್ಲಿ ಹೋಗೋದು ಸುಮ್ಮನೆ ಪೊಲ್ಯೂಷನ್ ಅಂದ್ಬಿಟ್ಟು ದೇ ಪ್ರಿಫರ್ ಗೋಯಿಂಗ್ ಇನ್ ಸೈಕಲ್. ಈಗ ಫಾರಿನ್ ಕಂಟ್ರೀಸಲ್ಲೆಲ್ಲ ಅದೇ ಟ್ರೆಂಡ್ ಆಗಿಬಿಟ್ಟಿದೆ ಗೊತ್ತಾ? ರಮೇಶ್, ಪ್ಲೀಸ್ ಡೋಂಟ್ ಡಿಫೆಂಡ್ ಹರ್, ಓಕೆ? ನಾವಿರೋದು ಎಲ್ಲೋ ಫಾರಿನಲ್ಲ, ನಮ್ಮೂರಲ್ಲಿ. ನೋಡ್ದವ್ರು ಏನ್ ಅನ್ಕೋತಾರೆ ಅನ್ನೋ ಗಮನ ಬೇಡ್ವಾ? ನಮ್ ಪ್ರೆಸ್ಟೀಜ್ ಗತಿ ಏನಾಗ್ಬೇಕು? ಹೇಗಿದ್ರು ಜನ ಮಾತಾಡ್ತಾರೆ. ವಾಟ್ಸ್ ದೇರ್? ಸಿ, ಮಕ್ಕಳು ಅವ್ರ ಇಷ್ಟ ಬಂದಾಗ ಆರಾಮಾಗಿರ್ಲಿ. ಪ್ರೆಸ್ಟೀಜ್ ಮುಖ್ಯ ಅಲ್ಲ, ಮಕ್ಕಳು ಖುಷಿ ಮುಖ್ಯ. ವಾಟ್ ಯು ಸೇ? ಇರ್ಲಿ ಬಿಡು, ಕಾಫಿ ಯಾರಾಗುತ್ತೆ. ನೀನು ಮೊದಲು ಕಾಫಿ ಕೊಡಿ ತಗೋ. ಒಂದು ಸೆಕೆಂಡ್ ಬಂದೆ. ನಿಮ್ಗೆಲ್ಲ ನಾನೊಂದು ಜೋಕಿ ಹೇಳ. ಜೋಕಿನ ಸಖತ್ತಾಗಿ ಯೋಚನೆ ಕಣವಿ, ಆದ್ರೆ ನಗುನೇ ಬರಕಿಲ್ಲ. ಏನು ಎಲ್ರು ತುಂಬಾ ಖುಷಿಯಾಗಿದ್ದೀರಾ? ನನ್ಗೂ ಹೇಳಿ, ನಾನು ಜಾಯಿನ್ ಆಗ್ತೀನಿ. ಅಲ್ಲವಿ, ನೀನ್ ಯಾವಾಗಿಂದ ನಮ್ ಗುಂಪಿಗೆ ಸೇರಕ್ ಶುರು ಮಾಡ್ದೆ? ನಿನ್ ಫ್ರೆಂಡ್ಸ್ ಬೇರೆ ಅವರಲ್ಲ, ಹೋಗ ಅವ್ರತಾವ. ಹೋಗ್ಲಿ ಬಿಡು, ನಿಂಗೆ ಮೊದಲನೇ ದಿವ್ಸನೇ ಇದೆಲ್ಲ ಬೇಕಾ? ಆಯ್ತು ಬಾ ನಿಕಾ, ನಮ್ ಜೊತೆಗೆ ಇರು. ಹೌದು, ರಚನಾ ಎಲ್ಲೋದ್ಲು? ಕ್ಲಾಸ್ಗೆ ಯಾಕೆ ಬರ್ಲಿಲ್ಲ ಅವಳು? ಅದೇ ನಂಗೂ ಆಶ್ಚರ್ಯ ಆಯ್ತೈತೆ ಕಮ್ಲಿ. ಅವಳು ಯಾವತ್ತು ಕ್ಲಾಸ್ ಮಿಸ್ ಮಾಡಕ್ಕಿಲ್ಲ ಅಲ್ವಾ? ಹಂಗಾರೆ ಫೋನ್ ಮಾಡಿ ನೋಡು ಸಂಭು. ಫೋನ್ ಮಾಡ್ದೆ ಕಮ್ಲಿ, ಸ್ವಿಚ್ ಆಫ್ ಬರ್ತಾ ಇದೆ. ಮುಖ ತೋರಿಸ್ಬೇಡ ಅಂತ ಹೇಳಿದೆ, ಆದರೆ ನಾನು ನಿನ್ನ ನೋಡಬಾರ್ದು ಅಂತ ಏನಿಲ್ಲ ಅಲ್ವಾ? ನೀನು ದೂರದಿಂದಾನೆ ನೋಡಿ ವಾಪಸ್ ಹೊರಟೋಗ್ತೀನಿ. ನಿನ್ನ ನೋಡಿದ್ರೆ ಸಾಕು. ಎಕ್ಸ್ಕ್ಯೂಸ್ ಮೀ, ರಚನಾ ಕ್ಲಾಸ್ ಎಲ್ಲಿ ಅಂತ? ಓಕೆ, ರಚನಾ ಕ್ಲಾಸ್ ಎಲ್ಲಿ ಅಂತ ಏನಾದರೂ ಗೊತ್ತಾ ನಿಮಗೆ? ಓಕೆ, ಎನಿವೇಸ್ ಕಮ್ಲಿ, ಯಾಕೆ ಇವತ್ತು ಕ್ಲಾಸಿಗೆ ಅಷ್ಟು ಲೇಟು? ತಾರಾ ಆಂಟಿ ಏನಾದರೂ ಒಬ್ಜೆಕ್ಟ್ ಮಾಡಿದ್ರಾ? ಅಯ್ಯೋ, ಹಂಗೇನಿಲ್ಲ ಕಣವಿ, ನಂಗೆ ಸೈಕಲ್ನಾಗ ಬರೋದಂದ್ರೆ ಇಷ್ಟ, ಅದಕ್ಕೆ ಬಂದೆ. ಓ ಹೌದಾ? ನಿಜವಾಗ್ಲೂ? ಹ್ಞೂ ಅನಿಕಾ, ಒಳ್ಳೆ ವ್ಯಾಯಾಮನೂ ಆಯ್ತೈತಲ್ವಾ? ಸರಿಯಾದ ಮಾತು ಕಮ್ಲಿ. ಏ ಅನಿಕಾ, ಹೊಸಿ ನೋಡಿ ಕಲ್ತ್ಕ. ಸಾರಿ ಬ್ರೋ, ಯಾರಾದ್ರೂ ಎಲ್ಲಾದ್ರೂ ರಚನನ ನೋಡಿದ್ರ? ರಚನಾನ? ಯಾರು ಅದು? ಬ್ರೋ, ರಚನಾ ಫೈನಲ್ ಇಯರ್ ಡಿಗ್ರಿ ರಿಷಿ ಸರ್ ತಂಗಿ. ಓ, ಆ ಫಿಗರಾ?
ಊರ್ ತುಂಬಾ ರೋಮೆಗಳಿರ್ಬೇಕಾರೆ ಯಾರ ಜೊತೆ ಇದ್ದಾಳೋ ಏನು? ಏನೋ ಅಂದ. ಯವಿ, ಅಲ್ಲಿ ಏನಂಗೆ ಜನ ಸೇರವ್ರೆ? ಏನೋ ಒಡೆದಾಟ ಅನ್ನಿಸ್ತೈತೆ. ಹ್ಞೂ ನಿಂಗೆ, ಬನ್ನಿ ನೋಡುಮ. ಯಾರ್ ಇದನ್ ಕಾಲೇಜ್ ಅನ್ಕೊಂಡಿದ್ದೀರಾ, ಕುಸ್ತಿ ಅಖಾಡ ಅನ್ಕೊಂಡಿದ್ದೀರಾ? Respect the dignity of the college. ಥಿಯೇಟರ್ಸು ಡಿಗ್ನಿಟಿ ಆ ಕಡೆ ಇರಲಿ ಸರ್. ಮೊದಲು ಹೆಣ್ಮಕ್ಳು ಡಿಗ್ನಿಟಿಗೆ ರೆಸ್ಪೆಕ್ಟ್ ಸಿಗಬೇಕು. ನಿಂತ್ಕೊಳ್ಳೋ. ಮುಖ ತೋರ್ಸೋದಕ್ಕೆ ಧೈರ್ಯ ಇಲ್ದೇ ಇರೋನು ರೆಸ್ಪೆಕ್ಟ್ ಬಗ್ಗೆ ಮಾತಾಡ್ತಿದ್ಯಾ? ಮುಗ್ದಲ್ಲೇನಿದೆ ಸರ್, ಮಾಡೋ ಕೆಲಸದಲ್ಲಿ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು. ಬಿಡಿ. ಏಯ್, ಜಾಸ್ತಿ ಮಾತಾಡ್ಬೇಡ, ಮುಖ ತೋರ್ಸು. ನಮ್ಮ ಹುಡುಗಿ ನನಗೆ ಮುಖ ತೋರಿಸ್ಬೇಡ ಅಂತ ಹೇಳಿದಾಳೆ. ಏಯ್, ಯಾರೋ ಅದು ನಿಮ್ಮ ಹುಡುಗಿ? ಹುಡುಗಿ ಅಂತೆ ಹುಡುಗಿ. ತಿರ್ಗೋ ಈ ಕಡೆ, ತಿರ್ಗೋ ಈ ಕಡೆ.